ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ದಪಾಟಿ ರೊಟ್ಟಿ ಮಾಡ್ಕೊಳಕತ್ತೀನಿ. ರೊಟ್ಟಿ ಬಡ್ಯಾಗ ಬರಂಗಿಲ್ಲ ಅಂತ ಅನ್ನೋರಿಗೆ ಈಸಿ ಆಗಲಿ ಅಂತ ಇವತ್ತು ಲಟ್ಟಿಸಿನೂ ಮಾಡಿ ತೋರಿಸ್ತೀನಿ ಮತ್ತು ಬಡ್ದೂ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ದಪಾಟಿ ರೊಟ್ಟಿ ಕೆಲವೊಬ್ಬರಿಗೆ ಇಷ್ಟ ಇರ್ತೈತಿ, ಬಟ್ ಮಾಡಕ್ಕೆ ಬರಂಗಿಲ್ಲ. ರೊಟ್ಟಿ ಯಾರಿಗೆ ಬಡ್ಯಾಕ ಬರಂಗಿಲ್ಲ ಅಂಥವ್ರು ಈ ವಿಡಿಯೋ ನೋಡ್ತಿದ್ರಂದ್ರೆ ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ಪೂರ ನೋಡ್ರಿ, ನಿಮಗೆ ಗೊತ್ತಾಗುತ್ತಾ. ಈಗ ಒಂದು ಮಸಾಲ ಮಾಡ್ಕೋಬೇಕು. ಅದಕ್ಕೆ ಒಂದು ಮಿಕ್ಸರ್ ಜಾರಿಗೆ ಕರಿಬೇವು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಅಲ್ಲ, ಜೀರಿಗೆ, ಕೊತ್ತಂಬರಿ ಹಾಕಿ ಇದನ್ನ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಒಂದು ಮಿಕ್ಸಿಂಗ್ ಬೌಲ್ಗೆ ಯಾವುದಾದ್ರೂ 1 ಕಪ್ ಅಳತೆ ಮಾಡಿಕೊಂಡು 1 ಕಪ್ ಜೋಳದ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು, ಹಸಿಮೆಣಸಿನಕಾಯಿ ಪೇಸ್ಟ್, ಅಜ್ವೈನ, ಗರಂ ಮಸಾಲ, ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಎಳ್ಳು, ಕಟ್ ಮಾಡ್ಕೊಂಡಿದ್ದು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಬೇಕಂದ್ರೆ ಇದಕ್ಕೊಂದು ಸ್ವಲ್ಪ 1-2 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೋದು. ಇವೆಲ್ಲನೂ ನೀರು ಹಾಕ್ಲಾರ್ದ ಮೊದಲ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಎಲ್ಲ ಹಿಟ್ಟಿನ ಜೋಡಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಯಾಕಂದ್ರೆ ಎಣ್ಣೆ ಹಾಕೊಂಡ್ರೆ ರೊಟ್ಟಿ ಮೆತ್ತಗಾಗಿ ಬರ್ತಾವು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಈಗ ನಾನು ತಣ್ಣೀರು ಹಾಕಿ ನಾದ್ಕೊಳಕತ್ತೀನಿ. ನೀವು ಬೇಕಾದ್ರೆ ಬಿಸಿನೀರು ಹಾಕಿ ನಾದ್ಕೋಬಹುದು. ಬಿಸಿನೀರು ಹಾಕೊಂಡ್ರೆ ಇನ್ನೂ ಸಾಫ್ಟ್ ಹಾಕೋ ರೊಟ್ಟಿ. ಈಗ ಇದನ್ನ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ರೊಟ್ಟಿ ಮಾಡೋಕೆ ಗೊತ್ತಿರ್ಲಾರ್ದವ್ರು ಚಪಾತಿ ಹಿಟ್ಟಿನ ಅದಕ್ಕೆ ಗೊತ್ತಿತ್ತಂದ್ರೆ ನೀವು ಆ ಥರನೂ ಕಲಿಸ್ಕೊಂಡು ಅರ್ಧ ತಾಸು ನೆನೆಯಾಗಿ ಬಿಡ್ಬೇಕು. ಇದನ್ನ ಹಿಟ್ಟನ್ನು ನೆನೆದ ಮ್ಯಾಗ ಇದನ್ನ ಇನ್ನೊಂದು ಸ್ವಲ್ಪ ನಾದ್ಕೋಬೇಕು. ಈಗ ನೋಡ್ರಿ ಹಿಟ್ಟು ನೆನೆದತ್ತಿದು. ಈಗ ಇನ್ನೊಂದು ಸ್ವಲ್ಪ ನಾದ್ಕೋತೀನಿ. ನಾನು ನಾದ್ಕೊಂಡು ನಮಗೆ ಯಾವ ಸೈಜಿಗೆ ನಾವು ರೊಟ್ಟಿ ಮಾಡ್ತೀವಿ ಆ ಸೈಜಿಗೆ ಉಳ್ಳಿ ತೊಗೋಬೇಕು. ನೀವು ಹೊಸ್ದಾಗಿ ಏನಾರ ರೊಟ್ಟಿ ಮಾಡಕತ್ತಿದ್ರಂದ್ರೆ ಸಣ್ಣ ಸೈಜಿಲೇನ ಮಾಡ್ಕೊಳ್ರಿ, ಸಣ್ಣ ಸಣ್ಣ ರೊಟ್ಟಿನ ಮಾಡ್ಕೊರಿ. ಈಗ ಬರ್ರಿ ರೊಟ್ಟಿ ಮಾಡ್ಕೋತೀನಿ, ನಾನು ತೋರಿಸ್ತೀನಿ. ಮೊದಲ ಲಟ್ಟಿಸಿ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಆಮೇಲೆ ಬಡ್ದೂ ತೋರಿಸ್ತೀನಿ. ರೊಟ್ಟಿ ಮ್ಯಾಗ ಒಂದು ಸ್ವಲ್ಪ ಎಳ್ಳು ಹಚ್ಬೇಕು. ಅದಕ್ಕೆ ನಾನು ಕರಿ ಎಳ್ಳು ಮತ್ತು ಬಿಳಿ ಎಳ್ಳು ಎರಡು ಸೇರಿಸಿ ತೊಗೊಂಡಿನಿ. ಈ ಥರ ಒಂದು ಸೈಡ್ ಎಳ್ಳು ಹಚ್ಕೊಂಡು ಕೆಳಗೆ ಮ್ಯಾಗ ಹಿಟ್ಟು ಹಾಕ್ಕೊಂಡು ಈ ಥರ ನೀವು ನಾರ್ಮಲ್ ಚಪಾತಿ ಏನು ಮಾಡ್ಕೋತಿರಲ್ಲ ಹಂಗನ ಲಟ್ಟಿಸ್ಕೋಬೇಕು. ಸೈಡಿಂದನ ಲಟ್ಟಿಸ್ಕೋಬೇಕು. ಇದನ್ನು ಸೈಡಿಂದ ಲಟ್ಟಿಸ್ಕೊಂತ ಹೋದ್ರೆ ತಾನ ಆಗಲಾಗುತ್ತೆ. ನಿಮಗೆ ಪ್ರಾಪರ್ ಶೇಪ್ ಮಾಡೋಕೆ ಬರಲಿಲ್ಲ ಅಂತಂದ್ರೆ ಏನು ಮಾಡಿರಿ, ಒಂದು ಯಾವುದಾದ್ರೂ ಡಬ್ಬಿ ಮುಚ್ಚಣಿಕೆ ಅಥವಾ ಯಾವುದಾದ್ರೂ ಒಂದು ಪ್ಲೇಟ್ ತೊಗೊಂಡು ಈ ಥರ ಒತ್ತಿ ನೀವು ಪ್ರಾಪರ್ ಶೇಪ್ ಮಾಡ್ಕೋಬೋದು. ಇಲ್ಲ ಅಂದ್ರೆ ನಿಮ್ಗೆ ಯಾವ ಶೇಪ್ ಒಳಗೆ ಬರುತ್ತಾ ಆ ಶೇಪ್ ಒಳಗನ ಬೇಯಿಸ್ಕೋಬೋದು. ಲಟ್ಸಿದ ರೊಟ್ಟಿ ತೋರಿಸಿದ್ದಾತು. ಈಗ ಒಂದು ರೊಟ್ಟಿ ನಿಮಗೆ ಬಡ್ದೂ ತೋರಿಸ್ತೀನಿ, ಬರ್ರಿ. ಇದೇ ಸೇಮ ಎಳ್ಳು ಹಚ್ಕೊಂಡು ನಾವು ಕೆಳಗೊಂದು ಸ್ವಲ್ಪ ಹಿಟ್ಟು ಹಾಕಿ ಕೈಗೊಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ರೊಟ್ಟಿ ಮಾಡ್ಕೋಬೇಕು. ಈ ಬಡ್ದ ರೊಟ್ಟಿನೂ ನಾವು ಸೈಡ್ಗೆನ ಬಡಗಬೇಕು. ನಡುವು ಬಡಿದ್ರೆ ದಂಡಿ ಹರಿದು ಬಿಡ್ತಾವು. ನಿಮಗೆ ರೊಟ್ಟಿ ಚಪಾತಿ ತಿಂದು ಬೇಸರಾಗಿತ್ತಂದ್ರೆ ಹಿಂಗೆ ಖಾರ ಆಗಿದ್ದು ಮಸಾಲಿದು ದಪಾಟಿ ಮಾಡ್ಕೊಂಡು ತಿಂದು ನೋಡ್ರಿ, ಭಾಳ ರುಚಿ ಆಕ್ಕವು. ರೊಟ್ಟಿ ಮಾಡೋಕೆ ಬರ್ಲಾರ್ದವ್ರ ಸತಕ ಇದನ್ನ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ 2 ರೊಟ್ಟಿನೂ ಬೇಯಿಸಿ ತೋರಿಸ್ತೀನಿ ನಾನು. ಕಾದಿರೋ ತವಾಕ ಸ್ವಲ್ಪ ಎಣ್ಣೆ ಹಾಕಿ ಈಗ ಲಟ್ಸಿದ್ದು ರೊಟ್ಟಿ ಬೇಯಿಸ್ಕೊಳಕತ್ತೀನಿ ನಾನು. ನೀವು ಎಣ್ಣೆ ಹೆಚ್ಚು ಬೇಯಿಸ್ಕೋಬೋದು, ಹಂಗನೂ ಬೇಯಿಸ್ಕೋಬೋದು. ಎಣ್ಣೆ ಹಚ್ಚಿದ್ರೆ ಟೇಸ್ಟ್ ಹಾಕವಂತ ಹಚ್ಚಕತ್ತೀನಿ ನಾನು. ಎಣ್ಣೆ ಹಚ್ಚಿ 2 ಸೈಡು ಚಂದಾಗ ಬೇಯಿಸ್ಕೊಂಡ್ರೆ ದಪಾಟಿ ರೊಟ್ಟಿ ರೆಡಿ ಆಕ್ಕವು. ಇದನ್ನು ತಕ್ಕೊಂಡು ಈಗ ನಾನು ಬಡ್ದಿದ್ದ ರೊಟ್ಟಿನೂ ಬೇಯಿಸಿ ತೋರಿಸ್ತೀನಿ. ಈ ರೊಟ್ಟಿ ಏನೈತಿ, ನಾವು ನಾರ್ಮಲ್ ಜೋಳದ ರೊಟ್ಟಿ ಏನು ಮಾಡ್ಕೋತೀವಲ್ಲ ಹಂಗೆ ಹಿಟ್ಟಿನ ನೀರು ಹಚ್ಚಿ ಬೇಯಿಸ್ಕೋಬೇಕು. ಈ ದಪಾಟಿ ರೊಟ್ಟಿನ ನೀವು ಮೆತ್ತಗೂ ಮಾಡ್ಕೋಬೋದು, ಇಲ್ಲಾಂದ್ರೆ ಜಾಸ್ತಿ ಬೇಯಿಸ್ಕೊಂಡು ಕಟ್ಗೂ ಮಾಡ್ಕೋಬೋದು. ಕಟ್ಟಿಗೆ ಮಾಡಿದ್ರೂ ಮೊಸರು ಚಟ್ನಿ ಒಳಗೆ ತಿನ್ನೋಕೆ ಭಾಳ ಚಲೋ ಆಕತಿ. ನೀವು ಎಲ್ಲಿಗಾರ ಟೂರ್ ಆಗಿರ್ಬೋದು, ಪಿಕ್ನಿಕ್ ಆಗಿರ್ಬೋದು ಹೋದ್ರಂದ್ರೆ ಈ ಥರ ಇವನ್ನ ಕಟ್ಟಿಗೆ ಮಾಡಿ ಇಟ್ಕೊಂಡ್ರಂದ್ರೆ ಅಲ್ಲಿ ಊಟ ನಿಮಗೆ ಸೆಟ್ ಆಗ್ಲಾರ್ದಾಗ ಈ ರೊಟ್ಟಿನ ತಿನ್ಬೋದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.